ದಿಢೀರಂತ ಭಾರಿ ಇಳಿಕೆ ಕಂಡ ಚಿನ್ನ ಬೆಳ್ಳಿ ಬೆಲೆಗಳು. ಹೌದು ವೀಕ್ಷಕರೇ, ರಾತ್ರೋರಾತ್ರಿ ಬೆಳ್ಳಂಬೆಳಿಗ್ಗೆ ಮತ್ತೊಮ್ಮೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. ಈಗ ಖರೀದಿ ಮಾಡೋರು ಸ್ವಲ್ಪ ಎಚ್ಚರವಾಗಿರಿ, ಯಾಕಂದ್ರೆ ಮತ್ತಷ್ಟು ಇಳಿಕೆ ಆಗುತ್ತೆ ಬಂಗಾರ ಬೆಳ್ಳಿ ಬೆಲೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೀವೇನಾದ್ರೂ ಆಭರಣ ಪ್ರಿಯರಾಗಿದ್ರೆ, ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ, ನಿಮಗೆ ಸಂತೋಷದ ಸುದ್ದಿನೇ ಬಂದಿದೆ. ಬಂಗಾರ ಬೆಳ್ಳಿ ಕೊನೆಗೂ ಇಳಿಮುಖದಲ್ಲಿ ಸಾಕ್ತಾ ಇದೆ ವೀಕ್ಷಕರೇ. ಏರಿಕೆ ಆಗಿದ್ದ ಬೆಲೆ ಈಗ ಇಳಿಮುಖದಲ್ಲಿ ಹೋಗ್ತಾ ಇದೆ. ಹಾಗಾದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ ಬೆಳ್ಳಿ ಬೆಲೆಗಳು? ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡಲಿದ್ದೇವೆ ವೀಕ್ಷಕರೇ. ಈ ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಚಿನ್ನಾಭರಣ ಖರೀದಿ ಮಾಡೋರು ಈ ತಪ್ಪು ಮಾಡಿದರೆ ನಿಮಗೆ ಭಾರಿ ಒಂದು ನಷ್ಟವೇ ಆಗ್ಬಹುದು. ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಮಾಡೋದು ಹೇಗೆ ಅಂತ ನಾವು ಹೇಳಲಿದ್ದೇವೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ, ಬಂಗಾರದ ಬೆಲೆ ಇನ್ನೂ ಕಡಿಮೆ ಆಗ್ಬೇಕು ಅಂತ ಆಸೆ ಇದ್ರೆ, ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೂ ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಉತ್ತರ ಕೊಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗ್ಬೇಕು? ಬಡ ಜನರು ಕೂಡ ಈಸಿಯಾಗಿ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗ್ಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಉತ್ತರ ಕೊಡಿ ವೀಕ್ಷಕರೇ. ಪ್ರತಿಯೊಂದು ಕಮೆಂಟ್ ಕೂಡ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ವೀಕ್ಷಕರೇ, ಇವತ್ತು ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸಲಿದ್ದೇವೆ. ಬಂಗಾರ ಬೆಳ್ಳಿ ಬೆಲೆಗಳು ಭರ್ಜರಿ ಇಳಿಕೆ ಆಗಲು ಶುರುವಾಗಿದೆ ವೀಕ್ಷಕರೇ. ಹೌದು, ಈಗಾಗಲೇ ಬೆಳ್ಳಿ ಬೆಲೆ ಕೂಡ ಸಾರ್ವಕಾಲಿಕ ಕುಸಿತದತ್ತ ಮತ್ತೊಮ್ಮೆ ಸಾಗ್ತಾ ಇದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ, ಆವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ನೋಡಿ, ಅಮೆರಿಕ ಇರಾನ್ ನಡುವಿನ ಯುದ್ಧ ಪರಿಣಾಮ ಬಂಗಾರದ ಮೇಲೆ ನೇರವಾಗಿ ಪರಿಣಾಮ ಬೀಳ್ತಾ ಇದೆ ವೀಕ್ಷಕರೇ. ಯುದ್ಧಗಳು ಪ್ರಾರಂಭವಾದ್ರೆ ಬಂಗಾರ ಬೆಳ್ಳಿ ಬೆಲೆ ಏರಿಕೆ ಆಗ್ಬೇಕಲ್ಲ ಅಂತ ನೀವು ಕೇಳಬಹುದು. ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಂ ಪಲ್ಟಾ ಆಗ್ತಾ ಇದೆ ವೀಕ್ಷಕರೇ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಇದು ಸತ್ಯ ಕೂಡ ಆಗಿದೆ. ಅಮೆರಿಕನ್ ಡಾಲರ್ ಬಲವಾಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ನೋಡ್ತಿರ್ಬೋದು. ಈ ಒಂದು ಚಾರ್ಟ್ ನೋಡೋದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ. ನೋಡಿ, ಧಬಾಕ್ ಅಂತ ಯಾವ ತರ ಇಲ್ಲಿ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಆಗಿದೆ. ನಿನ್ನೆ 2,50,000 ರೂಪಾಯಿದದ್ದು ಇವತ್ತು 2,39,000 ರೂಪಾಯಿಗೆ ಬಂದಿದೆ ವೀಕ್ಷಕರೇ. ಬೇಕಾದ್ರೆ ಒಂದು ಲೈನ್ ಕೂಡ ನಾವು ಹಾಕಿ ತೋರಿಸ್ತೇವೆ ನೋಡಿ. ಈಗ ನೋಡಿ, ಮೊನ್ನೆ ಅಂದ್ರೆ ಇನ್ನು 3 ದಿನಗಳ ಹಿಂದೆ ಇದ್ರದ್ದು ಬೆಲೆ 2,60,000 ರೂಪಾಯಿ ಇತ್ತು. ಆದ್ರೆ ಇವತ್ತು ನೋಡಿ ವೀಕ್ಷಕರೇ, 2,39,000 ರೂಪಾಯಿಗೆ ಬಂದಿದೆ. ಹತ್ತತ್ರ 25,000 ರೂಪಾಯಿ ದೊಡ್ಡ ಒಂದು ಕುಸಿತ, ಮಹಾಪತನ ಕಂಡು ಬಂದಿದೆ ಬೆಳ್ಳಿ ಬೆಲೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ, ಆವಾಗ ಬಂಗಾರದ ಬೆಲೆ ಕೂಡ ಖರೀದಿ ಆಗುತ್ತೆ ವೀಕ್ಷಕರೇ. ಒಟ್ಟು 2-3 ದಿನದಲ್ಲಿ 23,000-25,000 ರೂಪಾಯಿಷ್ಟು ಬೆಳ್ಳಿ ಬೆಲೆಯಲ್ಲಿ ಮಹಾ ಕುಸಿತ ಕಂಡು ಬಂದಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದು ಒಂದು ಸಾಧಾರಣ ಕುಸಿತವಲ್ಲ, ಇದು ಒಂದು ಮಹಾಪತನದ ಹಿನ್ನೆಲೆ ಅಂತಾನು ಕೂಡ ತಜ್ಞರು ಲೆಕ್ಕಾಚಾರ ಈಗ ಮಾಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಈಗ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟಾಗುತ್ತೆ? ಈಗ ನೀವು ಚಾರ್ಟ್ ನೋಡಿದ್ರಲ್ಲ, ಇದು ಚಾರ್ಟ್ ನೋಡಿದ್ರೆ ನಮಗೆ ನಾಳೆ ಬೆಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ಆಗುತ್ತೆ ಇಳಿಕೆ ಆಗುತ್ತೋ, ಅಥವಾ ಸಂಜೆ ಹೊತ್ತಿಗೆ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈ ಚಾರ್ಟ್ ನೋಡಿ ನಾವು ಕಂಡು ಹಿಡಿಬಹುದು ವೀಕ್ಷಕರೇ. ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಸಿಲ್ವರ್ MCX ಅಲ್ಲಿ ಬೆಲೆ ಇಳಿಕೆ ಆದ್ರೆ ನಾಳೆನೂ ಕೂಡ ಬೆಲೆ ಇಳಿಕೆ ಆಗುತ್ತೆ ವೀಕ್ಷಕರೇ. ಅಂದ್ರೆ ಇವತ್ತು ನೋಡಿ 2,60,000 ರೂಪಾಯಿ ಇದೆ ಬೆಲೆ. ಅಂದ್ರೆ 1 kg ಬೆಳ್ಳಿ ಬೆಲೆ ಇವತ್ತು 2,60,000 ರೂಪಾಯಿ ಇದೆ. ಆದ್ರೆ ನಾಳೆ ಇದ್ರದ್ದು ಬೆಲೆ 2,50,000 ರೂಪಾಯಿ ತನಕ ಬರಬಹುದು. ಎದಕ್ಕಂದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಇವತ್ತು ಇಳಿಕೆ ಆಗಿದೆ. ಅಂದ್ರೆ ಇದ್ರದ್ದು ಎಫೆಕ್ಟ್ ನಾಳೆಯಿಂದ ಶುರುವಾಗುತ್ತೆ, ಅಥವಾ ಸಂಜೆ ರಾತ್ರಿಯಿಂದ ಬೆಲೆ ಇಳಿಕೆ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬಂಗಾರದ ಬಗ್ಗೆ ಹೇಳೋದಾದ್ರೆ, ಬಂಗಾರದ ಬೆಲೆ ಕೂಡ ಭಾರಿ ಏರಿಕೆ ಆಗಿ ಈಗ ಮತ್ತೊಮ್ಮೆ ಇಳಿಮುಖದಲ್ಲಿ ಸಾಗ್ತಾ ಇದೆ. ಇದ್ರದ್ದು ಕೂಡ ನಾವು ನಿಮಗೆ ಲೈವ್ ಆಗಿ ಚಾರ್ಟ್ ಕೂಡ ತೋರಿಸಲಿದ್ದೇವೆ. ಇವತ್ತು ನಾವು ನಿಮಗೆ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ ವೀಕ್ಷಕರೇ. ಬಂಗಾರ ಖರೀದಿ ಮಾಡುವಾಗ ಜನ ಹೇಗೆಲ್ಲ ಮೋಸ ಹೋಗ್ತಾರೆ. ಹಾಗಾದ್ರೆ ನಿಮ್ಮ ಜೇಬಿನಲ್ಲಿರೋ ಹಣ ಉಳಿತಾಯ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು? ಬಂಗಾರ ಕಡಿಮೆ ಬೆಲೆಗೆ ಯಾವ ತರ ಖರೀದಿ ಮಾಡಬಹುದು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಡಲಿದ್ದೇನೆ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ, ನೀವು ಆಭರಣ ಮಾಡಿಸ್ತೀರಾ ಅಂದ್ರೆ, ಬಂಗಾರದ ಆಭರಣ ತಗೋತೀರಾ ಅಂದ್ರೆ, ನೀವು ಒಮ್ಮೆ ಬಾರಿ ಆಭರಣ ತಗೊಂಡ್ರೆ 10,000-12,000 ರೂಪಾಯಿ ಇನ್ಸ್ಟಂಟ್ ನಷ್ಟ ನಿಮಗೆ ಆಗೋದು ಗ್ಯಾರಂಟಿ. ನೋಡಿ, ಎದಕ್ಕಂದ್ರೆ ಬಂಗಾರ ಆಭರಣ ಬೇರೆ, ಗಟ್ಟಿ ಬಂಗಾರ ಬೇರೆ. ಗಟ್ಟಿ ಬಂಗಾರವನ್ನ ಆಭರಣಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ 10-15% ಮೇಕಿಂಗ್ ಚಾರ್ಜ್ ಅಂತ ತಗೋತಾರೆ ವೀಕ್ಷಕರೇ. ಅವಾಗ ನೀವೇನಾದ್ರೂ ಬಂಗಾರ ತಗೋತೀರಾ ಅಂದ್ರೆ 1 ಲಕ್ಷ ರೂಪಾಯಿಗೆ 15,000 ರೂಪಾಯಿ
ಮೇಕಿಂಗ್ ಚಾರ್ಜ್ ಅಂದ್ರೆ ಮಜೂರಿ ಕೊಟ್ಟಿರ್ತೀರಾ, ನಂತರ ನೀವು ಮಾರಾಟ ಮಾಡ್ತೀರಾ ಅಂದ್ರೆ ಆ ಮೇಕಿಂಗ್ ಚಾರ್ಜಸ್ ಅನ್ನ ಒಂದು ಲೆಸ್ ಅನ್ನ ಮಾಡ್ತಾರೆ. ಅಂದ್ರೆ 1,00,000 ರೂಪಾಯಿದು ಬಂಗಾರದ ವ್ಯಾಲ್ಯೂ 85,000 ರೂಪಾಯಿ ಆಗುತ್ತೆ. 15,000 ರೂಪಾಯಿ ಇಲ್ಲಿ ಬಂಗಾರದ ಅಂಗಡಿಯವರು ತಗೊಳ್ಳುವಾಗ ಲೆಸ್ ಅನ್ನ ಮಾಡ್ತಾರೆ. ಅಂದ್ರೆ ನಿಮಗೆ ಇನ್ಸ್ಟಂಟ್ 15,000 ರೂಪಾಯಿ ನಷ್ಟ ಅಂತ ಹೇಳ್ಬಹುದು. ಮತ್ತೆ ಬಂಗಾರ ತಗೊಂಡಾಗ ನೀವು GST ಪಾವತಿ ಮಾಡಿರ್ತೀರಾ 3%, ಅದರದ್ದು 3,000 ರೂಪಾಯಿ ಕೂಡ ನೀವು ಮಾರಾಟ ಮಾಡುವಾಗ ಅದಕ್ಕೆ ಲೆಕ್ಕ ಹಿಡಿಯೋದಿಲ್ಲ. ಹೀಗಾಗಿ ಅದು 3,000 ರೂಪಾಯಿ ನಿಮಗೆ ನಷ್ಟ ಅಂತಾನೆ ಹೇಳ್ಬಹುದು. ಹೀಗಾಗಿ ವೀಕ್ಷಕರೇ, ಬಂಗಾರ ಖರೀದಿ ಮಾಡೋರು ಹೂಡಿಕೆಗೋಸ್ಕರ ಖರೀದಿ ಮಾಡ್ತೀರಾ ಅಂದ್ರೆ 24 ಕ್ಯಾರೆಟ್ ಗಟ್ಟಿ ಬಂಗಾರ ತಗೊಂಡ್ರೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಇವತ್ತು 18 ಕ್ಯಾರೆಟ್ ಬೆಲೆಯಲ್ಲಿ ಮತ್ತೆ 450 ರೂಪಾಯಿ ಇಳಿಕೆ ಆಗಿದೆ. ಸತತ 4ನೇ 5ನೇ ದಿನವೂ ಕೂಡ ಬಂಗಾರದ ಬೆಲೆ ಇಳಿಕೆ ಕಾಣ್ತಾ ಇದ್ದು ಖರೀದಿದಾರರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನೋಡಿ, ಮೊನ್ನೆ ತಾನೇ 1,18,000 ರೂಪಾಯಿ ತನ ಬಂದಿದ್ದು ಈಗ 1,14,710 ರೂಪಾಯಿ ಆಗಿದೆ 18 ಕ್ಯಾರೆಟ್ ಚಿನ್ನದ ಬೆಲೆ. ವೀಕ್ಷಕರೇ, ಬರೋಬ್ಬರಿ ನಿನ್ನೆ 450 ರೂಪಾಯಿ ಇಳಿಕೆ ಆಗಿದೆ, ಇವತ್ತು ಕೂಡ 500 ರೂಪಾಯಿಷ್ಟು ಇಳಿಕೆ ಆಗಿದೆ. ಆದ್ರೆ ಇಲ್ಲಿ ಮೊನ್ನೆ ಲೆಕ್ಕ ಮಾಡಿದ್ರೆ ಒಟ್ಟು 3-4 ದಿನದಲ್ಲಿ 3,000 ರೂಪಾಯಿ ಹತ್ರ ಬೆಲೆಯಲ್ಲಿ ಇಳಿಕೆ ಕಂಡಿರುವಂತದ್ದು ವೀಕ್ಷಕರೇ. ನೋಡಿ, ತುಂಬಾ ಜನ 18 ಕ್ಯಾರೆಟ್ ಚಿನ್ನ ತಗೋಬೇಕಾ 22 ಕ್ಯಾರೆಟ್ ಚಿನ್ನ ತಗೋಬೇಕಾ ಅಂತ ಕೇಳ್ತಾರೆ. ವೀಕ್ಷಕರೇ, ನೀವು 18 ಕ್ಯಾರೆಟ್ ಚಿನ್ನ ತಗೊಂಡ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರವನ್ನ ತಗೊಳ್ಳಿ. ಹಾಲ್ ಮಾರ್ಕ್ ಇಲ್ಲದೆ 18 ಕ್ಯಾರೆಟ್ ತಗೊಂಡ್ರೆ ನಿಮಗೆ ಭಾರಿ ನಷ್ಟವೇ ಆಗ್ಬಹುದು. ಯಾಕಂದ್ರೆ ಹಾಲ್ ಮಾರ್ಕ್ ಇದ್ರೆ ನಿಮ್ಮ ಬಂಗಾರಕ್ಕೆ 75% ಬಂಗಾರ ಇದೆ ಅಂತ ಗ್ಯಾರಂಟಿ ಇರುತ್ತೆ. ಅದೇ ನೀವೇನಾದ್ರೂ ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಅದ್ರ ಮೇಲೆ ಎಷ್ಟು ಬಂಗಾರ ಇದೆ ಅಂದ್ರೆ ಆ ಒಂದು ಆಭರಣದಲ್ಲಿ 60% ಬಂಗಾರ ಇದೆಯಾ 50% ಬಂಗಾರ ಇದೆಯಾ ನಿಮಗೆ ಗೊತ್ತೇ ಆಗೋದಿಲ್ಲ. ಹೀಗಾಗಿ BIS ಆಧಾರಿತ ಲೋಗೋ, ಹಾಲ್ ಮಾರ್ಕ್ ಮತ್ತು HUID ಕೋಡ್ ಇರೋ ಬಂಗಾರ ನೀವು ತಗೊಂಡ್ರೆ ಅದಕ್ಕೆ ಒಂದು ಗ್ಯಾರಂಟಿ ಇರುತ್ತೆ, ನಿಮ್ಮ ಬಂಗಾರ 18 ಕ್ಯಾರೆಟ್ 75% ಇದೆ ಅಂತ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಏನಾಗಿದೆ ಅಂದ್ರೆ ಮತ್ತೆ 5ನೇ ದಿನವೂ ಕೂಡ 550 ರೂಪಾಯಿ ಇಳಿಕೆ ಆಗಿದೆ. ವೀಕ್ಷಕರೇ, ಮೊನ್ನೆ ಇದ್ರದ್ದು ಬೆಲೆ 1,44,500 ರೂಪಾಯಿ ಇತ್ತು. ಅಂದ್ರೆ ಬರೋಬ್ಬರಿ 4 ದಿನದಲ್ಲಿ 4,500 ರೂಪಾಯಿಷ್ಟು ಇಳಿಕೆ ಕಂಡಿದೆ. ಇವತ್ತು 10 ಗ್ರಾಮ್ಗೆ 1,40,000 ರೂಪಾಯಿ 200 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ 10 ಗ್ರಾಮ್ 22 ಕ್ಯಾರೆಟ್ ಆಭರಣದ ಬೆಲೆ 1,40,200 ರೂಪಾಯಿ ಆಗಿದೆ ಅಂತಾನೆ ಹೇಳ್ಬಹುದು. ಇದು ಆನ್ಲೈನ್ ಹೋಲ್ಸೇಲ್ ಬೆಲೆ ಆಗಿರೋದ್ರಿಂದ ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ವೀಕ್ಷಕರೇ. ನೋಡಿ, ನೀವು ಯಾವಾಗ್ಲೂ ಕೂಡ ಬಂಗಾರ ತಗೋತೀರಾ ಅಂದ್ರೆ 18 ಕ್ಯಾರೆಟ್ ಬದಲಾಗಿ 22 ಕ್ಯಾರೆಟ್ ಬಂಗಾರ ತಗೊಳ್ಳಿ ವೀಕ್ಷಕರೇ. ಅವಾಗ ನಿಮಗೆ 22 ಕ್ಯಾರೆಟ್ಗೆ 916 BIS ಆಧಾರಿತ ಹಾಲ್ ಮಾರ್ಕ್ ಕೂಡ ಬರುತ್ತೆ. ಆ ಒಂದು ಹಾಲ್ ಮಾರ್ಕ್ ಇದ್ದ ಬಂಗಾರ ನೀವು ತಗೊಂಡ್ರೆ ನಿಮ್ಮ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಅಷ್ಟು ಮಾತ್ರವಲ್ಲದೆ ಮುಂದೆ ನೀವೇನಾದ್ರೂ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಲೋನ್ ಕೂಡ ಈಸಿಯಾಗಿ ಸಿಗುತ್ತೆ ಅಂತಾನೆ ಹೇಳ್ಬಹುದು 22 ಕ್ಯಾರೆಟ್ 916 ಬಂಗಾರಕ್ಕೆ. ಇನ್ನು 916 ಅಂದ್ರೆ 91.6% ಬಂಗಾರ ಇರುತ್ತೆ, 9.4% ಬೇರೆ ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿ ಆಭರಣವನ್ನ ಮಾಡಿರ್ತಾರೆ. ಮತ್ತೆ ವೀಕ್ಷಕರೇ, ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಬಂಗಾರದ ಆಭರಣ ನೀವು ಖರೀದಿ ಮಾಡಿದಾಗ ಬಂಗಾರದ ಆಭರಣಗಳ ಮೇಲೆ ಮುತ್ತು, ಹವಳಗಳು ಅಂತಹ ಇಮಿಟೇಷನ್ ಜ್ಯುವೆಲರೀಸ್ ಗಳನ್ನ ಅಂದ್ರೆ ಸ್ಟೋನ್ಸ್ ಗಳನ್ನ ಆಡ್ ಮಾಡಿರ್ತಾರೆ. ಅದ್ರದ್ದು ತೂಕವನ್ನ ನೀವು ಲೆಸ್ ಅಂದ್ರೆ ಅದನ್ನ ಮೈನಸ್ ಮಾಡಿಸ್ಬೇಕು. ನೋಡಿ, ಈಗ 1 ಗ್ರಾಮ್ ಬಂಗಾರದ ಬೆಲೆ 15,000 ರೂಪಾಯಿ ಇದೆ. ಅದೇ 1 ಗ್ರಾಮ್ ಸ್ಟೋನ್ಸ್ ಅಂದ್ರೆ ಮುತ್ತು, ಹವಳ ತರ ಬರುತ್ತಲ್ಲ ಇಮಿಟೇಷನ್ ಜ್ಯುವೆಲರಿ, ಅದರದ್ದು ಬೆಲೆ 1 ಗ್ರಾಮ್ಗೆ 500 ರೂಪಾಯಿ 400 ರೂಪಾಯಿ ಇರುತ್ತೆ. ಬಂಗಾರ ತೂಕ ಮಾಡುವಾಗ ಅದ್ರ ಮೇಲೆ ಹವಳಗಳು ಇರುತ್ತಲ್ಲ ಅದನ್ನು ಕೂಡ ಸೇರಿಸಿ ತೂಕ ಮಾಡಿಬಿಡ್ತಾರೆ ಅಂಗಡಿಯವರು. ಅವಾಗ ನೀವು 10 ಗ್ರಾಮ್ ಲೆಕ್ಕ ಹಿಡಿದ್ರೆ ಅದ್ರದ್ದು ಬಂಗಾರದ ವ್ಯಾಲ್ಯೂ 9 ಗ್ರಾಮ್ ಇರುತ್ತೆ. 1 ಗ್ರಾಮ್ ಏನಿರುತ್ತೆ ಅಂದ್ರೆ ಹವಳ ಇರುತ್ತೆ. ಆ 1 ಗ್ರಾಮ್ ನೀವು ಕಡ್ಡಾಯವಾಗಿ ಲೆಸ್ ಮಾಡಿಸ್ಬೇಕು. ಲೆಸ್ ಮಾಡಿಸಿದ್ರೆ ನಿಮಗೆ 15,000 ರೂಪಾಯಿ ನೇರ ಉಳಿತಾಯವಾಗುತ್ತೆ ವೀಕ್ಷಕರೇ. ಇನ್ನು ಮೇಕಿಂಗ್ ಚಾರ್ಜಸ್ ಕೆಲವೊಬ್ರು 25-30% ತಗೋತಾರಲ್ಲ, ಸ್ವಲ್ಪ ನೀವು ಇಲ್ಲಿ ಬಾರ್ಗೇನಿಂಗ್ ಅನ್ನ ಮಾಡಬೇಕು, ಚೌಕಾಸಿ ಮಾಡಬೇಕು. ಬಾರ್ಗೇನಿಂಗ್ ಮಾಡಿದಾಗ ನಿಮಗೆ ಮೇಕಿಂಗ್ ಚಾರ್ಜಸ್ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ವೀಕ್ಷಕರೇ. ತುಂಬಾ ಕಡೆಗೆ ಜಾಸ್ತಿ ಹೇಳಿದ ನಂತರ ಕಡಿಮೆ ಕೂಡ ಮಾಡ್ತಾರೆ. ನೀವು ಈ ತರಾನು ಕೂಡ ಮಾಡಬಹುದು. ಇನ್ನು ವೀಕ್ಷಕರೇ, ಬಂಗಾರ ಈಗ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಈ ತಿಂಗಳು ಮೇ ತಿಂಗಳು ಬಂಗಾರದ ಬೆಲೆಯಲ್ಲಿ ಇಳಿಕೆ ಕಾಣಲಿದೆ ವೀಕ್ಷಕರೇ. ಹೌದು, ಅಮೆರಿಕ ಇರಾನ್ ನಡುವೆ ಯುದ್ಧ ಮತ್ತಷ್ಟು ಭೀಕರವಾಗಲಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆಗಲಿದೆ. ಬಂಗಾರ ಬೆಳ್ಳಿ ಹೂಡಿಕೆದಾರರು ಕಚ್ಚಾ ತೈಲಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ. ಬಂಗಾರದಲ್ಲಿ ಹೂಡಿಕೆ ಮಾಡಿರೋ ಹೂಡಿಕೆದಾರರು ಬಂಗಾರ ಬೆಳ್ಳಿಯನ್ನ ಮಾರಾಟ ಮಾಡಿ ಲಾಭ ಮಾಡಲು ಕಚ್ಚಾ ತೈಲದತ್ತ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಚ್ಚಾ ತೈಲ ಬೆಲೆ ಹಾಗೂ ಕಚ್ಚಾ ತೈಲದ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ನೋಡಕ್ ಸಿಗ್ತಾ ಇದೆ. ಇನ್ನು ಬಂಗಾರ ಬೆಳ್ಳಿ ಮಾರ್ಕೆಟ್ ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಯುದ್ಧ ಇದ್ರೂ ಕೂಡ ಬೆಲೆ ಇಳಿಕೆ ಆಗ್ತಾ ಇದೆ ಅಂದ್ರೆ ಇದರ ಅರ್ಥ
ಏನು ನಡೀತಾ ಇದೆ, ದೊಡ್ಡ ಸಂಚಲನ ಮುಂದಿನ ಬರೋ ದಿನಗಳಲ್ಲಿ ಕಾಣಬಹುದು. ಬಂಗಾರ ಬೆಳ್ಳಿ ಬೆಲೆ ಈ ಒಂದು ತಿಂಗಳು ಮಾತ್ರ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ನಂತರ ಯುದ್ಧ ಮುಗಿದ ಮೇಲೆ ಇದ್ರದ್ದು ಬೆಲೆ ಹಂತ ಹಂತವಾಗಿ ಏರಿಕೆಯಾಗಿ 1,80,000 ರೂಪಾಯಿನೂ ದಾಟಬಹುದು ಡಿಸೆಂಬರ್ ವರೆಗೂ ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಯಾಕಂದ್ರೆ ಹೋದ 30 ವರ್ಷಗಳ ಹಿಂದೆ ನಾವು ಲೆಕ್ಕ ಮಾಡಿದಾಗ ನೋಡಿದಾಗ ಬಂಗಾರದ ಬೆಲೆ ಯಾವತ್ತಿದ್ರೂ ಕೂಡ ಲಾಭನೇ ಕೊಟ್ಟಿದೆ, ಹೊರತಾಗಿ ಕಡಿಮೆ ಆಗಿದ್ದಂತೂ ಮಾತೇ ಇಲ್ಲ. ವೀಕ್ಷಕರೇ, ಮುಂದಿನ 5-6 ವರ್ಷದಲ್ಲಿ ಬಂಗಾರದ ಬೆಲೆ 2,50,000 ರೂಪಾಯಿನೂ ದಾಟಬಹುದು 10 ಗ್ರಾಮ್ಗೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ ಹಿಂದಿನ ಹಿಸ್ಟೋರಿಕಲ್ ಡಾಟಾ ಆಧಾರದ ಮೇಲೆ. ಈಗ ನೋಡಿ ವೀಕ್ಷಕರೇ, 24 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಭರ್ಜರಿ ಮತ್ತೆ 600 ರೂಪಾಯಿ ಇಳಿಕೆ ಆಗಿದೆ. ವೀಕ್ಷಕರೇ, ಮೊನ್ನೆ ತಾನೇ ಇದ್ರದ್ದು ಬೆಲೆ 1,56,000 1,57,000 ರೂಪಾಯಿ ಇತ್ತು. ಆದ್ರೆ ಈಗ 1,52,950 ರೂಪಾಯಿ ಅಂದ್ರೆ 1,53,000 ರೂಪಾಯಿಗೆ ಬಂದು ನಿಂತಿದೆ. ಹತ್ತತ್ರ 4-5 ದಿನದಲ್ಲಿ 5,000 ರೂಪಾಯಿಷ್ಟು ಮತ್ತೊಮ್ಮೆ ಇಲ್ಲಿ ಕುಸಿತ ಕಂಡಿರುವಂತದ್ದು. ಇನ್ನೂ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ನಿಮ್ಮ ಪ್ರಕಾರ ಬಂಗಾರ ಬೆಳ್ಳಿ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.